ಎಷ್ಟೊಂದು ಜನ ನೋಡ್ತಿರುವಾಗ ಈ ಡಿಬೇಟು ಅವ್ರಿಗೆ ನೀವು ಕೊಡ್ತಿರೋ ಇಂಪ್ರೆಷನ್ ಏನಂದರೆ ಮುಸಲ್ಮಾನರು ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಶ್ರೀಲಂಕಾ ಯಾವುದೇ ದೇಶ ಆಗಲಿ ಅವ್ರಿಗೆ ಸಿಟಿಸನ್ಶಿಪ್ ಸಿಗಲ್ಲ ಅಂತ. ನಿಮಗೊಂದು ವಿಚಾರ ಹೇಳ್ತೀನಿ, ನಂತರ ನಂಬರ್ ಇದೆ ನನ್ನ ಕಣ್ಮುಂದೆ. ನ್ಯಾಚುರಲೈಸೇಷನ್ ಅಂತ ಒಂದು ಪ್ರಾಸೆಸ್ ಇದೆ, ಅದು ಸೆಕ್ಷನ್ 6 ಸಿಟಿಸನ್ಶಿಪ್ ಆ್ಯಕ್ಟಲ್ಲಿ ಸೆಕ್ಷನ್ 6 ಬರುತ್ತೆ. ಇನ್ನೊಂದಿದೆ ರಿಜಿಸ್ಟ್ರೇಷನ್, ಸೆಕ್ಷನ್ 5 ಆಫ್ ದಿ ಆ್ಯಕ್ಟ್, ಅದು ಇನ್ನೂ ಆಪರೇಷನಲ್ ಆಗಿರುತ್ತೆ. CAA ಬಂದರೆ ಕೂಡ ಇದು ಆಪರೇಷನಲ್ ಆಗಿರುತ್ತೆ. CAA ಅದನ್ನು ಚೇಂಜ್ ಮಾಡಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ 2014 14,864 ಬಾಂಗ್ಲಾದೇಶಿ ಸಿಟಿಸನ್ಸ್ಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಟ್ಟರು. ಆವಾಗ ಇದೇ ರೂಲಲ್ಲಿ ನ್ಯಾಚುರಲೈಸೇಷನ್ ಪ್ರಾಸೆಸ್ ಮತ್ತು ರಿಜಿಸ್ಟ್ರೇಷನ್, ಇದೇ ಪ್ರಾಸೆಸ್ ಬರೀ ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಲ್ಲ, ಶ್ರೀಲಂಕಾಗೂ ಅಪ್ಲಿಕೇಬಲ್, ಮಾಲ್ಡೀವ್ಸ್ಗೂ ಅಪ್ಲಿಕೇಬಲ್. ಯಾರಾದ್ರೂ ಬಂದಾಗ ಒಂದು ಪ್ರಾಸೆಸ್ ಇದೆ ಇಂಡಿಯಾದಲ್ಲಿ. ನಿಮಗೆ ಸಿಟಿಸನ್ಶಿಪ್ ಬೇಕಂದ್ರೆ ನೀವು ಅಪ್ಲೈ ಮಾಡ್ಬೋದು, ನಿಮಗೆ ಸಿಗುತ್ತೆ. CAA ಬರೀ ಮೈನಾರಿಟೀಸ್, ಕರೆಕ್ಟ್, ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಇನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ. ಅದು ಒಂದು ಕಾರಣ ಇದೆ ಯಾಕೆ ತಗೊಂಬಂದ್ರು ಅಂತ. ಯಾಕಂದರೆ ನಾವೇ ರಿಪಬ್ಲಿಕಲ್ಲೇ ಒಂದು 5-6 ವರ್ಷದಲ್ಲಿ ಎಷ್ಟು ಸ್ಟೋರೀಸ್ ಮಾಡಿದ್ದೀರಿ ಅಂದರೆ, ರಿಪೋರ್ಟ್ಸ್ ಮಾಡಿದ್ದೀರಿ ಅಂದರೆ ಸ್ಮಿತಾ ಅವರೇ, ಎಷ್ಟೋ ಕಡೆ ಇವಾಗ ಪಾಕಿಸ್ತಾನಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಹೊಡೆದಾಕ್ತಾರೆ, ಹಿಂದೂಗಳನ್ನು ಸಾಯಿಸ್ತಾರೆ ಅಲ್ಲಿ. ಎಷ್ಟೊಂದು ಅಲ್ಲಿ ಅಫ್ಘಾನಿಸ್ತಾನಲ್ಲೂ ಅಷ್ಟೇ. ಇವೆಲ್ಲ ರಿಪೋರ್ಟ್ ಅವ್ರಿಗೆ CAA ಅವರಿಗೆ ಬರ್ಬೋದು, ಶ್ರೀಲಂಕಾದಿಂದ ಬರಲಿ, ಬಾಂಗ್ಲಾದೇಶದಿಂದ ಬರಲಿ, ಬಟ್ ಪ್ರಾಸೆಸ್ ಇದೆ. ಫೇಕ್ ಆಧಾರ್ ಇಲ್ಲಿ ಅವ್ರು ಮಾತಾಡಿಲ್ಲ, ಒಂದು ನಿಮಿಷ ಅದಾದ್ಮೇಲೆ ನೀವು ನಿರಂಜನ್ ಅಶ್ವಿನ್ ಅವರು ಅದಾದ್ಮೇಲೆ ಬರ್ತೀನಿ ನಾನು. ಅಶ್ವಿನ್ ಅವ್ರು ಮಾತಾಡಿ. ಇಲ್ಲಿ CAA ಪರ ಮತ್ತೆ ವಿರೋಧ ಬಗ್ಗೆ ಚರ್ಚೆ ಅನ್ನೋದಕ್ಕಿಂತ ಈಗ ನಾವು ಪರವಾಗಿದ್ದೀವಿ ಇಲ್ಲ ವಿರೋಧಿಸೋದಂತಲ್ಲ, ನಮ್ಮ ಹಿರಿಯ ಪತ್ರಕರ್ತರು ಹೇಳಿದ್ರು, ಒಂದು ಉತ್ತಮವಾದಂಥ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಕೆಲವು ಹಿಂದೆ ಟಾಡಾ ಕಾಯ್ದೆ ಬಂತು, ಆಂಟಿ ಟೆರರಿಸಮ್ ಆ್ಯಕ್ಟ್ ಬಂತು, ಇದೆಲ್ಲ ಕೆಲವು ಸ್ಟೇಟ್ಗಳಲ್ಲಿ ಬೇಗ ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡಿದ್ರು, ಕೆಲವು ಸ್ಟೇಟ್ಗಳಲ್ಲಿ ಯೋಚನೆ ಮಾಡಿದ್ರು, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿದ್ರು. ಮೈನಾರಿಟೀಸ್ ಅಂತ ಅಂದಾಗ ಈಗ ಪಾಕಿಸ್ತಾನದಲ್ಲಿ ಮೈನಾರಿಟೀಸ್ ಯಾರು? ಸ್ಮಿತಾ ಅವರು ಒಂದು ಮಾತು ಹೇಳಿದ್ರು, ಹಿಂದೂಗಳಲ್ಲಿ ಮೈನಾರಿಟೀಸ್ ಇದ್ದಾರೆ. ಬಾಂಗ್ಲಾದೇಶಲ್ಲಿ ಯಾರಿದ್ದಾರೆ? ಮುಸಲ್ಮಾನರು ಮೈನಾರಿಟೀಸ್ ಅಲ್ಲ, ಬಹುಸಂಖ್ಯಾತರು. ನಮ್ಮಲ್ಲಿ ಏನಾಗಿದೆ, ಈಗ ಕೆಲವು ಪ್ರೊಟೆಸ್ಟ್ಗಳಾಗ್ತಿದೆ. ಅದನ್ನು UPA ಸರ್ಕಾರ ಇರ್ಬೋದು, ಅಂದರೆ INDA ಒಕ್ಕೂಟ ಇರ್ಬೋದು, BJP NDA ಒಕ್ಕೂಟ ಇರ್ಬೋದು, ಇವರೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡೋ ಅಂಥ ಕೆಲಸಗಳಾಗಬೇಕು. ಈಗ ಯಾವುದೋ ಬೆಂಗಳೂರಲ್ಲಿ ಇದ್ದು ಒಂದು ಮುಸಲ್ಮಾನ ಸಮುದಾಯನೇ ಒಂದು ದಂಗೆ ಏಳ್ಸೋ ಮಟ್ಟಕ್ಕೆ, ಏನೋ ನನ್ನ ಪೌರತ್ವ ಹೋಗ್ಬಿಡುತ್ತೆ, ನನ್ನ ಕಳಿಸ್ತಿದ್ದಾರೆ ಬೇರೆ ದೇಶಕ್ಕೆ ಅನ್ನೋದು ಕೆಲವು ಜನಕ್ಕೆ ಅದು ಒಳಗೆ ಬಂದ್ಬಿಟ್ಟಿದೆ. ಅದರಲ್ಲಿ ಏನಾಗ್ತಿದೆ, ಅಲ್ಪಸಂಖ್ಯಾತರಿಗೆ, ಮೈನಾರಿಟೀಸ್ಗೆ ಹೆಲ್ಪ್ ಮಾಡಬೇಕು ಅನ್ನೋದಿದೆ. ಅದ್ರಲ್ಲಿ ತಪ್ಪಿದೆ ಅಂತ ಅಂದರೆ ಚರ್ಚೆ ಆಗಲಿ, ಮನವರಿಕೆ ಮಾಡ್ಕೊಡೋದಾಗಲಿ, ಅದನ್ನು ಬಿಟ್ಟು ಒಂದು ಸಮುದಾಯಕ್ಕೆ ತಪ್ಪಾಗ್ತಿದೆ, ಇನ್ನೊಂದು ಸಮುದಾಯದವರು ದಬ್ಬಾಳಿಕೆ ಅನ್ನೋದು ನನ್ನ ಪ್ರಕಾರ. ಯಾಕೆಂದರೆ ನಾನೊಬ್ಬ ಭಾರತೀಯನಾಗಿ ಹೇಳ್ತೀನಿ, ಒಂದು ಪಕ್ಷದ ಬಗ್ಗೆ ಚರ್ಚೆ ಮಾಡೋದಾಗ್ಲಿ, BJP ತಪ್ಪು, ಇದು ಕಾಂಗ್ರೆಸ್ ತಪ್ಪು ಅಂತಲ್ಲ, ಇದು ಕಾಂಗ್ರೆಸ್ ಅವರು ಮಾಡಬೇಕಾಗಿತ್ತು. ಕಾಂಗ್ರೆಸ್ ಅವರು ಮಾಡೋದು ಧರ್ಮ ಅವರನ್ನು, ಯಾಕೆಂದ್ರೆ ಬರೀ BJP ಅವರೇ ಮಾಡಬೇಕು ಅನ್ನೋದಲ್ಲ. CAA ಅವರು ಕಾಂಗ್ರೆಸ್ ಅವ್ರು ತಂದಿದ್ರು, ಅದರಲ್ಲಿ ಏನಿದೆ, ನ್ಯೂನತೆಗಳೇನಿದೆ CAA ನಲ್ಲಿ ಅಂತ ಹೇಳ್ಬೋದು. ಮತ್ತೆ ಹೇಳ್ತಿದ್ದೀವಿ, ಪದೇ ಹೇಳ್ತೀವಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶಲ್ಲಿ ಮೈನಾರಿಟೀಸ್ ಯಾರಿದ್ದಾರೆ? ಅಫ್ಘಾನಿಸ್ತಾನದಲ್ಲಿ ಮುಸಲ್ಮಾನರು ಮೈನಾರಿಟೀಸ್ ಇಲ್ಲ. ಹಿಂದೂಗಳಾಗ್ಲಿ, ಸಿಖ್ರಾಗ್ಲಿ, ಬೌದ್ಧರಿಗೆ ಹಿಂಸೆ ಆಗ್ತಿದೆ, ಕ್ರಿಶ್ಚಿಯನ್ನರಿಗೆ ಹಿಂಸೆ ಆಗ್ತಿದೆ. 2014 ಹಿಂದೆ ಬಂದಿರೋಂಥವ್ರಿಗೆ ಉಪಯೋಗ ಪಾಕಿಸ್ತಾನದಿಂದ ಬಂದವರು ಕೂಡ 12 ವರ್ಷ ಇಲ್ಲಿ ಇಲ್ಲ, ಕೊಡಗುನಲ್ಲೋ ದಕ್ಷಿಣ ಕನ್ನಡದಲ್ಲಿರುವಂತ ಮುಸಲ್ಮಾನರು ಹುಟ್ಟಿ ಬೆಳೆದಿರೋರು, ನಮ್ದ್ರಿ ಜಾಗ, ನಾನ್ ಹೆಂಗ್ ಕೇಳ್ತೀನಿ, ನನ್ ಮುಸಲ್ಮಾನನು ಅದೇ ಹಕ್ಕಿದೆ. ಆದ್ರೆ ಪಕ್ಷಗಳಿಲ್ಲಿ ಏನ್ ಮಾಡ್ತಿದೆ ಅಂದ್ರೆ, ಮುಸಲ್ಮಾನರನ್ನ ಈ CAA ತಂದು ನಿಮ್ಮನ್ನ ಬೇರೆ ದೇಶಕ್ಕೋ ಇಲ್ಲ ನಿಮ್ಗೆ ಏನೋ ಕೆಟ್ಟದಾಗಕ್ಕೆ ಮಾಡ್ಲಿಕ್ಕೆ ಅಂತ ಹೊರಟಿದೆ ಅನ್ನೋದನ್ನ ಆ ಒಂದು ಚಿತ್ರಣ ನೀವು ತೋರಿಸಿದ್ರೆ
ಮುಸಲ್ಮಾನ ಮುಖಂಡರಾಗಿ ನಾನು ನಿಮ್ಮ ಹತ್ರನೂ ಕೇಳ್ಕೊಂತಿದ್ದೀನಿ. ಮೋಹನ್ ಕೃಷ್ಣ ಅವರು ಅದಾದ್ಮೇಲೆ ಶಶಿಕಾಂತ್ ಅವರು ನಾನು ಪುನಃ ಹೇಳ್ತಿದ್ದೀನಿ, ಕಾಂಗ್ರೆಸ್ ಅವರು ಮಾಡ್ಬೇಕಾಗಿತ್ತು ನಿರಂಜನ್ ಸರ್. ನಿರಂಜನ್ ಎಲ್ರಿಗೂ ಮಾತಾಡೋಕೆ ಅವಕಾಶ ಸಿಕ್ತು. ಮೋಹನ್ ಕೃಷ್ಣ ಅವರೇ, ವಿಶ್ಲೇಷಣೆ ಹೆಂಗ್ ಬರ್ತಿದೆ ಗೊತ್ತಾ? ಅದರಲ್ಲೂ ಮಮತಾ ಬ್ಯಾನರ್ಜಿ ಅವರ ಆ ರಾಜ್ಯದಿಂದ ಬರ್ತಿರೋ ವಿಶ್ಲೇಷಣೆ, ಬಿಜೆಪಿ ಈ 3 ದೇಶಗಳಿಗೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನಕ್ಕೆ ಮಾತ್ರ ಕನ್ಸಿಡರೇಷನ್ ಕೊಟ್ಟು ಈ ಅಖಂಡ ಭಾರತ ಅನ್ನೋ ಕಲ್ಪನೆ ಮೂಲಕ ಹಿಂದೂ ರಾಷ್ಟ್ರ, ಬಿಜೆಪಿ ಹಾಗೆ RSS ನ ಹಿಂದೂ ರಾಷ್ಟ್ರದ ಪರಿಕಲ್ಪನೆಗೆ ಪೂರಕವಾಗುವಂತ ವಾತಾವರಣವನ್ನ ಸೆಟ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬರ್ತಿದ್ಯಪ್ಪ. ವಿಶ್ಲೇಷಣೆ ಕೊಡಿ, ಇದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ಕೊಡಿ. ನಾನು ಬಹಳ ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆ ನಮ್ಮ ದಿನೇಶ್ ಅವರು ಅಷ್ಟೊಂದು ದೊಡ್ಡ ಕತೆ ಹೇಳಿದ್ರು, ಅದ್ರಲ್ಲಿ ಯಾವ್ದು ಬರಲಿಲ್ಲ, ಅದನ್ನ ನಿರಂಜನ್ ಅದನ್ನ ಹೇಳಿದ್ರು. ಅಬ್ದುಲ್ ರಜಾಕ್ಗೆ ನಾವು ಮುಸಲ್ಮಾನ ವಿರೋಧಿಗಳು ಅಂತ ಇದೆ, ನಾವು ಹೋಗೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ, ಸಬ್ಕಾ ವಿಶ್ವಾಸ್ ಅಂತ. ಒಂದ್ ಸ್ವಲ್ಪ ಸುಮ್ನೆ ಇರಿ, ಸ್ವಲ್ಪ ಸುಮ್ನೆ ಇರ್ರಿ, ಸುಮ್ನೆ ಇರಿ, ಸುಮ್ನೆ ಇರ್ರಿ, ಏನ್ ಹೇಳಿದ್ರು? ಅಮಿತ್ ಶಾ ಬಕ್ವಾಸ್ ಮಾಡ್ತಿದ್ದೀರಿ, ಕೇಳಿಸ್ಕೊಳ್ರಿ, ಸ್ವಲ್ಪ ಬೇಟಿ ಪಟಾವ್, ಬೇಟಿ ಬಚಾವ್ ಕೇಳಿಸ್ಕೊಳ್ರಿ, ಹೇಳಿ, ಕೇಳಿಸ್ಕೊಳ್ರಿ. ಫಸ್ಟ್ ಇಲ್ಲಿ ಬಹಳ ಮುಖ್ಯವಾಗಿ ಏನಿತ್ತು ಅಂತ ಹೇಳಿದ್ರೆ, ಪ್ರತಿ ವರ್ಷ ರೆಫ್ಯೂಜಿ ಕ್ಯಾಂಪ್ ಅಂತ ನಡೀತಾ ಇತ್ತು. ನಿರಂಜನ್, ನಿಮ್ಗೆ ಡೆಲ್ಲಿಲಿ ಬಹಳ ದಿವಸ ಇದ್ರೆ ನಿಮಗ್ ಚೆನ್ನಾಗಿ ಗೊತ್ತಿದೆ, ಗೊತ್ತು, ಈಗಲೂ ಇದೆ. ಈ ರೆಫ್ಯೂಜಿ ಕ್ಯಾಂಪ್ ನ ನಡ್ಸೋದಕ್ಕೆ ಈ ದೇಶದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತ ಯಾರಾದ್ರೂ ಮಾತಾಡಿದ್ರೆ ಬಹಳ ನೋವಾಗುತ್ತೆ ನಮ್ಮ ದೇಶ ಜನಕ್ಕೆ. ಒಂದು. ಎರಡನೇದು, ಅವ್ರು ಬಂದು 10 ವರ್ಷ ಆಗ್ಲಿ, 15 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ ಅವ್ರು ರೆಫ್ಯೂಜಿ ಕ್ಯಾಂಪ್ ನಲ್ಲೇ ಇರ್ಬೇಕು. ಅವ್ರು ಈ ದೇಶಕ್ಕೂ ಇಲ್ಲ, ಆ ದೇಶಕ್ಕೂ ಇಲ್ಲ. ಅದನ್ನ ಒಂದು ನ್ಯಾಚುರಲೈಸೇಷನ್, ನೀವು ಹೇಳ್ದಂಗೆ ರಿಜಿಸ್ಟ್ರೇಷನ್ ಇದರಲ್ಲಿ ಆ 2 ಇದಕ್ಕೂ ಪೂರಕವಾಗಿ ಆಗೋ ಹಂಗ್ ಮಾಡಿ, ಇದು ಯಾವುದೇ ಧರ್ಮಕ್ಕೋಸ್ಕರ ಹೆಲ್ಪ್ ಆಗ್ಬೇಕು ಅಂತ ಮಾಡಿದ್ದಲ್ಲ, ಅಖಂಡ ಭಾರತ ಮಾಡಬೇಕು ಅಂತಾನು ಮಾಡಿದ್ದಲ್ಲ. ಬಹಳ ಮುಖ್ಯವಾದ ಪಾಯಿಂಟ್ ಇದ್ರಲ್ಲಿ ಒಂದ್ ಸೇರಿಸಿದ್ದಾರೆ. 6 ವರ್ಷದಲ್ಲಿ 6 ವರ್ಷ ಈ ಒಂದು ಪಾಯಿಂಟ್ ಅನ್ನ ಸೇರಿಸಿದ್ದಾರೆ. ಅಂದ್ರೆ ಇವ್ರು ರೆಫ್ಯೂಜಿ ಕ್ಯಾಂಪ್ ವರ್ಷ ನಡೆಸಿ ಅದಕ್ಕೆ ಖರ್ಚು ಮಾಡ್ತಾ ಇರೋದು. ಅವ್ರ ಪಾಪ ಯಾವ ತರ ಜೀವನ ರೀ ಅದು? ಅವ್ರಿಗೂ ಮನೆ ಇತ್ತು, ಮಠ ಇತ್ತು, ಅವ್ರಿಗೂ ಮಕ್ಳಿದ್ರು, ಅವ್ರಿಗೂ ಬಿಸ್ನೆಸ್ ಇತ್ತು, ಅವ್ರಿಗೂ ಕೆಲಸ ಇತ್ತು ಆ ದೇಶದಲ್ಲಿ. ಅವ್ರೆಲ್ಲ ಕಳ್ಕೊಂಡಿರೋರು ಇಲ್ಲೂ ಬಂದು ಅವ್ರ ಅದನ್ನೇ ಅನುಭವಿಸ್ಬೇಕು. ಬೀದಿ ನೋಡಿ, ನಮ್ಮ ದೇಶದಲ್ಲಿ ಈ ಮಾತು ಹೇಳಿದ್ರೆ ಬಹಳ ಎಲ್ಲಾರ್ಗು ರೊಚ್ಚಿಗೆಡ್ತಾರೆ. ಕಾಶ್ಮೀರದಲ್ಲಿ ಜನೋಸೈಡ್ ಆದಾಗ ಎಷ್ಟು ಜನ ಹಿಂದೂಗಳು ಡೆಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ನನ್ನ ಆತ್ಮೀಯರೊಬ್ರು, ಅವ್ರ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೂ ಕಾಶ್ಮೀರಿ ಪಂಡಿತ್ ಕನೆಕ್ಷನ್ ಏನು? ಕಾಂಗ್ರೆಸ್ನವ್ರಿಗೆ ಯೋಚನೆ ಏನು? ಕಾಂಗ್ರೆಸ್ನವ್ರಿಗೆ ಯೋಚನೆ ಏನು? ಸರ್, ಅದು ಬೇರೆ ಟಾಪಿಕ್ ಸರ್, ಅದು ಬೇರೆ ಸಬ್ಜೆಕ್ಟ್. ಆಫ್ ಟಾಪಿಕ್ ಹೋಗ್ತಾ ಇದ್ದೀರಾ ನೀವು, ಆಫ್ ಟಾಪಿಕ್. ನಿಮ್ಮ ಪ್ರಣಾಳಿಕೆಯಲ್ಲಿ ಇತ್ತಲ್ಲ, ಏನ್ ಒಂದು ನಿಮಿಷ, 1 minute, 1 ನಿಮಿಷ, ಟೈಮ್ ಸ್ಟಾರ್ಟ್ಸ್ ನಾವು.